ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ಇವತ್ತು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಮಾಡ್ತಿದ್ದೀನಿ, ಮ್ಯಾಂಗೋ ಕ್ಯಾಂಡಿ. ಈ ಸಮ್ಮರಲ್ಲಿ ನಾವು ಐಸ್ ಕ್ರೀಮ್ ಹಾಗೆ ಐಸ್ ಕ್ಯಾಂಡಿಗಳನ್ನ ಅಂಗಡಿಯಲ್ಲಿ ತೊಗೊಂಡು ತಿಂತಾನೆ ಇರ್ತೀವಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡೆ ಮನೆಯಲ್ಲಿ ನಾವು ಮ್ಯಾಂಗೋ ಕ್ಯಾಂಡಿನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋದು 3/4 ಕಪ್ಪಷ್ಟು ಹಾಲು, ಹಾಗೆ ಒಂದು 4-5 ಸ್ಪೂನಷ್ಟು ಸಕ್ಕರೆ, ಮತ್ತು ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ ಅಂತ ಇದ್ದಾಗ ಸಕ್ಕರೆ ಬಳಕೆನ ಕಮ್ಮಿ ಮಾಡಿ, ಹಣ್ಣು ಸ್ವಲ್ಪ ಸಪ್ಪೆ ಅಥವಾ ಹುಳಿ ಅಂತ ಅನಿಸಿದ್ರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಸೇರಿಸ್ಕೊಳ್ಳಿ. ನಾನಿಲ್ಲಿ ತೊಗೊಳ್ತಾ ಇರೋದು 1 ಮಾವಿನ ಹಣ್ಣು. ಸೊ 1 ಮಾವಿನ ಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಅದರ ಪಲ್ಪ್ನ ಸಪ್ರೇಟ್ ಮಾಡಿಕೊಂಡು ಇವಾಗ ಮಿಕ್ಸರ್ಗೆ ಹಾಕೊತಾ ಇದ್ದೀನಿ. ಇಲ್ಲಿ 1 ಹಣ್ಣಿಂದ 1 ಕಪ್ಪಷ್ಟು ನಮಗೆ ಪಲ್ಪ್ ಸಿಕ್ಕಿದೆ ಮಾವಿನ ಹಣ್ಣಿಂದು. ಹಾಗೆ ನಾನಿಲ್ಲಿ 5 ಸ್ಪೂನಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಈ ಹಣ್ಣು ಸ್ವಲ್ಪ ಸಪ್ಪೆ ಇತ್ತು, ಅದಕ್ಕೆ 5 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇವೆರಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಳ್ಳಿ. ನಾವು ಫಸ್ಟ್ ಗ್ರೈಂಡ್ ಮಾಡುವಾಗ ಮ್ಯಾಂಗೋ ಪಲ್ಪು ಮತ್ತು ಸಕ್ಕರೆ ಎರಡನ್ನೇ ಸೇರಿಸಿ ಗ್ರೈಂಡ್ ಮಾಡ್ಕೊಬೇಕು, ಹಾಲು ಸೇರಿಸ್ಕೊಬೇಡಿ. ಅದೆರಡು ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದಕ್ಕೆ ಹಾಲು ಸೇರಿಸಿ ಮತ್ತೆ ಇನ್ನೊಂದ್ಸಲಿ 1-2 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಫಸ್ಟ್ ಗ್ರೈಂಡ್ ಮಾಡೋವಾಗಲೇ 3 ಐಟಮ್ಸ್ನು ಒಟ್ಟಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಐಸ್ ಕ್ಯಾಂಡಿಗೆ ಬೇಕಾಗಿರೋವಂಥ ಹದ ಸಿಗಲ್ಲ. ಸೊ ಮೊದಲು ನಾವು ಮ್ಯಾಂಗೋ ಮತ್ತು ಸಕ್ಕರೆನ ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟ್ಗೆ ಹಾಲು ಸೇರಿಸಿ ಗ್ರೈಂಡ್ ಮಾಡಿದ್ರೆ ನೋಡಿ ಈ ಥರ ಒಂದು ಒಳ್ಳೆ ಹದವಾಗಿ ನಮಗೆ ಸ್ಮೂತ್ ಪೇಸ್ಟ್ ಸಿಗುತ್ತೆ. ಐಸ್ ಕ್ಯಾಂಡಿ ಮಾಡೋದಕ್ಕೆ ಬೇಕಾಗಿರುವಂಥ ಹದವಾದ ಮ್ಯಾಂಗೋ ಪೇಸ್ಟ್ ಇವಾಗ ರೆಡಿಯಾಗಿದೆ. ಇದನ್ನು ನಾವು ಮಿಕ್ಸರಿಂದ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ನಿಮ್ಮ ಮನೆಯಲ್ಲಿ ಐಸ್ ಕ್ಯಾಂಡಿ ಮಾಡೋದಕ್ಕೆ ಐಸ್ ಕ್ಯಾಂಡಿ ಮೌಲ್ಡ್ಸ್ ಇದ್ದರೆ ಅದಕ್ಕೆ ಹಾಕ್ಕೊಂಡು ಕ್ಯಾಂಡಿ ಮಾಡ್ಬೋದು. ಇಲ್ಲ ಅಂತ ಅಂದರೆ ಒಂದು ಲೋಟಕ್ಕಾದರೂ ಅಥವಾ ಕಪ್ಪಿಗಾದರೂ ಹಾಕಿ ಒಂದು ಸ್ಟಿಕ್ನ ಇಟ್ಬಿಟ್ಟು ಅದನ್ನು ಕ್ಯಾಂಡಿ ಮಾಡ್ಕೊಬೋದು. ನನ್ನ ಹತ್ರ ಐಸ್ ಕ್ಯಾಂಡಿ ಮೌಲ್ಡ್ಸ್ ಇತ್ತು, ಸೊ ಇದಕ್ಕೆ ನಾನು ಈ ಪೇಸ್ಟನ್ನ ಹಾಕ್ಕೊಂಡು ಕ್ಯಾಂಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಮೌಲ್ಡ್ಗೆ ಎಷ್ಟು ಸ್ಪೂನ್ ಈ ಪೇಸ್ಟ್ ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳೋದು. ಮ್ಯಾಂಗೋ ಪೇಸ್ಟನ್ನ ಮೌಲ್ಡ್ಗೆ ನಾವು ಫಿಲ್ ಮಾಡಿದ್ದಾದಮೇಲೆ ಆ ಮೌಲ್ಡ್ ಜೊತೆ ಬಂದಿರೋವಂಥ ಸ್ಟಿಕ್ ಹಾಕ್ಕೊಂಡು ಅದಕ್ಕೆ ಮುಚ್ಚಳನ ಟೈಟಾಗಿ ಮುಚ್ಚಬೇಕು. ಇದನ್ನು ನಾವು ಒಂದು 5 hours ಅಷ್ಟು ಫ್ರಿಜ್ಜಲ್ಲಿ ಇಟ್ಟು ಫ್ರೀಸ್ ಮಾಡಬೇಕು. ಅಂದರೆ ಫ್ರಿಜ್ಜಲ್ಲಿ ಫ್ರೀಸರ್ ಒಳಗೆ ಇಟ್ಟು ನಾವು ಫ್ರೀಸ್ ಮಾಡಬೇಕು ಇದನ್ನು. ಈಗ 5 hours ನಾವು ಇದನ್ನು ಫ್ರಿಜ್ಜಲ್ಲಿ ಫ್ರೀಸ್ ಮಾಡಿದ್ದಾಗಿದೆ. ನಮ್ಮ ಮ್ಯಾಂಗೋ ಕ್ಯಾಂಡಿ ರೆಡಿಯಾಗಿದೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಮಾಡ್ಬೋದು. ಹಾಗೆ ಮನೆಯಲ್ಲೇ ಇರೋ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೇ ಮಾಡುವಂಥದ್ದು. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.